ನನಗೆ ನೆನಪಿದೆ, ಈ ಹಿಂದೆ ಮೈಕಲ್ ಜಾಕ್ಸನ್ ಕೂಡ ಭಾರತಕ್ಕೆ ಬಂದಿದ್ದರು, ಮುಂಬೈಗೆ ಬಂದಿದ್ದರು. ಮುಂಬೈಗೆ ಬಂದು ಆಗ ಬಾಲ್ ಠಾಕ್ರೆ ಅವರ ಮನೆಯಲ್ಲಿ ಉಳ್ಕೊಂಡಿದ್ದರು. ಭಾಳ ದೊಡ್ಡ ವಿಷಯ. ಕೋಲ್ಡ್‌ಪ್ಲೇ ಅವರು ಕೂಡ ಅಷ್ಟೇ ಭಾಳ ಅದ್ಭುತವಾದಂತಹ ಸಂಗೀತ ಕಾನ್ಸರ್ಟ್ ಕೊಡ್ತಾರೆ. ಅಪಾರ ಪ್ರಮಾಣದಲ್ಲಿ ಜನ ಸೇರಿದರು. ಆಮೇಲೆ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ. ತುಂಬ ಜನ ಅಪಾರವಾದ ನಂಬಿಕೆ ಮೇಲೆ ಕುಂಭಮೇಳಕ್ಕೂ ಬರ್ತಾ ಇದ್ದಾರೆ. ಕೆಲವರು ಮಾತ್ರ ಇಲ್ಲಿ ಪಾಪ ನಮ್ಮ ದೇಶದವರು ಸ್ವಲ್ಪ ಸುಮ್ಮನೆ ಬಾಯಿ ಹೊರ್ಕೋತಾ ಇದ್ದಾರೆ ಬಿಟ್ಟರೆ. ನೋಡಿ, ವಿಲ್ ಸ್ಮಿತ್ ಮೆನ್ ಇನ್ ಬ್ಲ್ಯಾಕಲ್ಲಿ ಬರ್ತಾರಲ್ಲ, ವಿಲ್ ಸ್ಮಿತ್ ಖ್ಯಾತ ನಟ. ಹಿಂದುತ್ವದ ಮೇಲೆ ಅವರಿಗೆ ಅಪಾರ ನಂಬಿಕೆ. ಆಮೇಲೆ ನಿಮಗೆ ಅಮೇರಿಕದ ಅಧ್ಯಕ್ಷರಿದ್ರಲ್ಲ, ಅವರು ಕೂಡ ಹನುಮಂತನ ವಿಗ್ರಹವನ್ನು ಕೈಯಲ್ಲಿ ಹಿಡ್ಕೊತಾ ಇದ್ದರು. ಇನ್ನು ಮಿಲೆ ಸೈರಸ್ ಗಾಯಕಿ ಮತ್ತು ನಟಿ, ಈಕೆ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಇನ್ನು ಹ್ಯೂ ಜಾಕ್ಮ್ಯಾನ್, ಇದು ಒಂದು ಪಿಕ್ಚರ್ ಬಂದಿದ್ದು ಗೊತ್ತಾ, ಎಕ್ಸ್ಮ್ಯಾನ್ ಸೀರೀಸ್. ಇವರು ಭಗವದ್ಗೀತೆ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಇನ್ನು ರಾಬರ್ಟ್ ಡೌನಿ ಜೂನಿಯರ್, ಇವ್ರು ನೋಡಿ ಐರನ್ ಮ್ಯಾನ್, ಇವ್ರದ್ದು ಗಡ್ಡದ ಸ್ಟೈಲೇ ಭಾಳ ಚಂದ. ಐರನ್ ಮ್ಯಾನ್, ಇವ್ರು ಭಾಳ ಭಯಂಕರ ಫ್ಯಾನ್ಸ್ ಇದ್ದಾರೆ. ಐರನ್ ಮ್ಯಾನ್ ರಾಬರ್ಟ್ ಡೌನಿ ಜೂನಿಯರ್. ಕೃಷ್ಣ ಅಂದರೆ ಭಾಳ ಪ್ರೀತಿ ಅಂತ ಇವರಿಗೆ. ಇವರ ಲೈಫ್ ಸ್ಟೋರಿ ಭಾಳ ಚೆನ್ನಾಗಿದೆ, ಭಾಳ ಝೀರೋದಿಂದ ಮೇಲಕ್ಕೆ ಬರ್ತಾರೆ. ಆಮೇಲೆ ಸಿಲ್ವೆಸ್ಟರ್ ಸ್ಟಲನ್ ಬಹುಶಃ ಈಗ ಸ್ವಲ್ಪ ಮಧ್ಯವಯಸ್ಕರಾಗಿರ್ಬೋದು ಎಲ್ಲರೂ ಕೂಡ. ರ್ಯಾಂಬೋ ಪಿಕ್ಚರ್ ಬಂದಿತ್ತಲ್ಲ, ರ್ಯಾಂಬೋ ಪಿಕ್ಚರಲ್ಲಿ ಭಾಳ ಫೇಮಸ್ ಆಗ್ಬಿಡುತ್ತೆ ಸಿಲ್ವೆಸ್ಟರ್ ಸ್ಟಲನ್ ಅಂತಂದು. ಈ ಅರ್ನಾಲ್ಡ್ ಶ್ವಾರ್ಝೆನೆಗರ್ ಮತ್ತು ಸಿಲ್ವೆಸ್ಟರ್ ಸ್ಟಲನ್ ಹಾಲಿವುಡ್ನ ಎರಡು ದೊಡ್ಡ ಹೀರೋಗಳು. ಇವರ ಮಗ ತೀರ್ಕೋತಾರೆ. ಇವರು ಬಂದು ಮೃತ ಮಗನಿಗೆ ಹಿಂದೂ ಧರ್ಮದಂತೆ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕೆಂತಂದರೆ ಅದೊಂದು ಹೇಳ್ಬಿಡ್ತೀನಿ, ಸಿಲ್ವೆಸ್ಟರ್ ಸ್ಟಲನ್ಗೆ ಏನಾಗತ್ತಂತೆ, ಸತ್ತ ನಂತರ ಕೂಡ ಮಗ ಅಲ್ಲಲ್ಲಿ ಕಾಣಿಸೋಕೆ ಶುರು ಮಾಡ್ತಾನೆ. ಆಗ ನೀವು ಭಾರತಕ್ಕೆ ಬಂದು ಅದು ಈ ಥರ ಮಾಡಿ ಅಂತ ಹೇಳಿದಾಗ ನಂತರ ಸರಿ ಆಯ್ತಂತೆ. ಹಾಗಾಗಿ ನಂಬಿಕೆ ಅವರಿಗೆ. ಇನ್ನು ಮಡೋನಾ ಈಗಷ್ಟು ಪ್ರಸಿದ್ಧಿ ಅಲ್ಲದಿದ್ದರೂ ಕೂಡ ಒಂದು ಟೈಮ್ನ ಭಾಳ ದೊಡ್ಡ ಪಾಪ್ ಗಾಯಕಿ. ಇವರು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ತುಂಬ ನಂಬ್ತಾರೆ. ಇನ್ನು ಜೂಲಿಯಾ ರಾಬರ್ಟ್, ಭಯಂಕರ ನಟಿ ಈಕೆ. ಜೂಲಿಯಾ ರಾಬರ್ಟ್ ಆಸ್ಕರ್ ಗೆದ್ದಂಥ ನಟಿ. ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ. ಜೆರಾಲ್ಡ್ ಬಟ್ಲರ್ ನಟ ಇದ್ದಾರೆ, ಇವರು ಕೂಡ ಅಷ್ಟೇ. ರಸೆಲ್ ಬ್ರ್ಯಾಂಡ್ ಕಮೇಡಿಯನ್ ಮತ್ತು ನಟ, ಇವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ದಾರೆ. ಎಲ್ಲರ ಕಡೆಗೆ ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತಂದರೆ, ಇದು ಆಧ್ಯಾತ್ಮ ಭೂಮಿ ಭಾರತ, ಯೋಗ ಭೂಮಿ ಭಾರತ. ಓಕೆ, ಸೊ ನಮ್ಮವರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಅವರು ಬಂದು ಅರ್ಥ ಮಾಡ್ತಾರೆ. ನನಗೆ ನೆನಪಿದೆ, ಈ ಹಿಂದೆ ಮೈಕಲ್ ಜಾಕ್ಸನ್ ಕೂಡ ಭಾರತಕ್ಕೆ ಬಂದಿದ್ದರು, ಮುಂಬೈಗೆ ಬಂದಿದ್ದರು. ಮುಂಬೈಗೆ ಬಂದು ಆಗ ಬಾಲ್ ಠಾಕ್ರೆ ಅವರ ಮನೆಯಲ್ಲಿ ಉಳ್ಕೊಂಡಿದ್ದರು. ಭಾಳ ದೊಡ್ಡ ವಿಷಯ. ಕೋಲ್ಡ್‌ಪ್ಲೇ ಅವರು ಕೂಡ ಅಷ್ಟೇ ಭಾಳ ಅದ್ಭುತವಾದಂತಹ ಸಂಗೀತ ಕಾನ್ಸರ್ಟ್ ಕೊಡ್ತಾರೆ. ಅಪಾರ ಪ್ರಮಾಣದಲ್ಲಿ ಜನ ಸೇರಿದರು. ಆಮೇಲೆ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ. ತುಂಬ ಜನ ಅಪಾರವಾದ ನಂಬಿಕೆ ಮೇಲೆ ಕುಂಭಮೇಳಕ್ಕೂ ಬರ್ತಾ ಇದ್ದಾರೆ. ಕೆಲವರು ಮಾತ್ರ ಇಲ್ಲಿ ಪಾಪ ನಮ್ಮ ದೇಶದವರು ಸ್ವಲ್ಪ ಸುಮ್ಮನೆ ಬಾಯಿ ಹೊರ್ಕೋತಾ ಇದ್ದಾರೆ ಬಿಟ್ಟರೆ. ನೋಡಿ, ವಿಲ್ ಸ್ಮಿತ್ ಮೆನ್ ಇನ್ ಬ್ಲ್ಯಾಕಲ್ಲಿ ಬರ್ತಾರಲ್ಲ, ವಿಲ್ ಸ್ಮಿತ್ ಖ್ಯಾತ ನಟ. ಹಿಂದುತ್ವದ ಮೇಲೆ ಅವರಿಗೆ ಅಪಾರ ನಂಬಿಕೆ. ಆಮೇಲೆ ನಿಮಗೆ ಅಮೇರಿಕದ ಅಧ್ಯಕ್ಷರಿದ್ರಲ್ಲ, ಅವರು ಕೂಡ ಹನುಮಂತನ ವಿಗ್ರಹವನ್ನು ಕೈಯಲ್ಲಿ ಹಿಡ್ಕೊತಾ ಇದ್ದರು. ಇನ್ನು ಮಿಲೆ ಸೈರಸ್ ಗಾಯಕಿ ಮತ್ತು ನಟಿ, ಈಕೆ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಇನ್ನು ಹ್ಯೂ ಜಾಕ್ಮ್ಯಾನ್, ಇದು ಒಂದು ಪಿಕ್ಚರ್ ಬಂದಿದ್ದು ಗೊತ್ತಾ, ಎಕ್ಸ್ಮ್ಯಾನ್ ಸೀರೀಸ್. ಇವರು ಭಗವದ್ಗೀತೆ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಇನ್ನು ರಾಬರ್ಟ್ ಡೌನಿ ಜೂನಿಯರ್, ಇವ್ರು ನೋಡಿ ಐರನ್ ಮ್ಯಾನ್, ಇವ್ರದ್ದು ಗಡ್ಡದ ಸ್ಟೈಲೇ ಭಾಳ ಚಂದ. ಐರನ್ ಮ್ಯಾನ್, ಇವ್ರು ಭಾಳ ಭಯಂಕರ ಫ್ಯಾನ್ಸ್ ಇದ್ದಾರೆ. ಐರನ್ ಮ್ಯಾನ್ ರಾಬರ್ಟ್ ಡೌನಿ ಜೂನಿಯರ್. ಕೃಷ್ಣ ಅಂದರೆ ಭಾಳ ಪ್ರೀತಿ ಅಂತ ಇವರಿಗೆ. ಇವರ ಲೈಫ್ ಸ್ಟೋರಿ ಭಾಳ ಚೆನ್ನಾಗಿದೆ, ಭಾಳ ಝೀರೋದಿಂದ ಮೇಲಕ್ಕೆ ಬರ್ತಾರೆ. ಆಮೇಲೆ ಸಿಲ್ವೆಸ್ಟರ್ ಸ್ಟಲನ್ ಬಹುಶಃ ಈಗ ಸ್ವಲ್ಪ ಮಧ್ಯವಯಸ್ಕರಾಗಿರ್ಬೋದು ಎಲ್ಲರೂ ಕೂಡ. ರ್ಯಾಂಬೋ ಪಿಕ್ಚರ್ ಬಂದಿತ್ತಲ್ಲ, ರ್ಯಾಂಬೋ ಪಿಕ್ಚರಲ್ಲಿ ಭಾಳ ಫೇಮಸ್ ಆಗ್ಬಿಡುತ್ತೆ ಸಿಲ್ವೆಸ್ಟರ್ ಸ್ಟಲನ್ ಅಂತಂದು. ಈ ಅರ್ನಾಲ್ಡ್ ಶ್ವಾರ್ಝೆನೆಗರ್ ಮತ್ತು ಸಿಲ್ವೆಸ್ಟರ್ ಸ್ಟಲನ್
ಹಾಲಿವುಡ್ನ 2 ದೊಡ್ಡ ಹೀರೋಗಳು. ಇವರ ಮಗ ತೀರ್ಕೋತಾರೆ. ಇವರು ಬಂದು ಮೃತ ಮಗನಿಗೆ ಹಿಂದೂ ಧರ್ಮದಂತೆ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕೆಂತಂದರೆ ಅದೊಂದು ಹೇಳ್ಬಿಡ್ತೀನಿ. ಸಿಲ್ವೆಸ್ಟರ್ ಸ್ಟಾಲೋನ್ಗೆ ಏನಾಗತ್ತಂತೆ, ಸತ್ತ ನಂತರ ಕೂಡ ಮಗ ಅಲ್ಲಲ್ಲಿ ಕಾಣಿಸೋಕೆ ಶುರು ಮಾಡ್ತಾನೆ. ಅಲ್ಲಲ್ಲಿ ಕಾಣಿಸೋಕೆ ಶುರು. ಆಗ ನೀವು ಭಾರತಕ್ಕೆ ಬಂದು ಅದು ಈ ಥರ ಮಾಡಿ ಅಂತ ಹೇಳಿದಾಗ ನಂತರ ಸರಿ ಆಯ್ತಂತೆ. ಹಾಗಾಗಿ ನಂಬಿಕೆ ಅವರಿಗೆ. ಇನ್ನು ಮಡೋನಾ ಈಗಷ್ಟು ಪ್ರಸಿದ್ಧಿ ಅಲ್ಲದಿದ್ದರೂ ಕೂಡ ಒಂದು ಟೈಮ್ನ ಭಾಳ ದೊಡ್ಡ ಪಾಪ್ ಗಾಯಕಿ. ಇವರು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ತುಂಬ ನಂಬ್ತಾರೆ. ಇನ್ನು ಜೂಲಿಯಾ ರಾಬರ್ಟ್, ಭಯಂಕರ ನಟಿ ಈಕೆ. ಜೂಲಿಯಾ ರಾಬರ್ಟ್ ಆಸ್ಕರ್ ಗೆದ್ದಂಥ ನಟಿ. ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ. ಜೆರಾಲ್ಡ್ ಬಟ್ಲರ್ ನಟ ಇದ್ದಾರೆ. ಇವರು ಕೂಡ ಅಷ್ಟೇ. ರಸೆಲ್ ಬ್ರ್ಯಾಂಡ್ ಕಮೇಡಿಯನ್ ಮತ್ತು ನಟ. ಇವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ದಾರೆ. ಎಲ್ಲರ ಕಡೆಗೆ ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ ಅಂದರೆ ಇದು ಆಧ್ಯಾತ್ಮ ಭೂಮಿ ಭಾರತ, ಯೋಗ ಭೂಮಿ ಭಾರತ. ಓಕೆ, ಸೊ ನಮ್ಮವರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅವರು ಬಂದು ಅರ್ಥ ಮಾಡ್ತಾರೆ. ನನಗೆ ನೆನಪಿದೆ, ಈ ಹಿಂದೆ ಮೈಕಲ್ ಜಾಕ್ಸನ್ ಕೂಡ ಭಾರತಕ್ಕೆ ಬಂದಿದ್ದರು, ಮುಂಬೈಗೆ ಬಂದು ಆಗ ಬಾಲ್ ಠಾಕ್ರೆ ಅವರ ಮನೆಯಲ್ಲಿ ಉಳ್ಕೊಂಡಿದ್ರು. ಭಾಳ ದೊಡ್ಡ ವಿಷಯ. ಕೋಲ್ಡ್ ಅವರು ಕೂಡ ಅಷ್ಟೇ ಭಾಳ ಅದ್ಭುತವಾದಂತಹ ಸಂಗೀತ ಕಾನ್ಸರ್ಟ್ ಕೊಡ್ತಾರೆ. ಅಪಾರ ಪ್ರಮಾಣದಲ್ಲಿ ಜನ ಸೇರಿದರು. ಆಮೇಲೆ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ. ತುಂಬ ಜನ ಅಪಾರವಾದ ನಂಬಿಕೆ ಮೇಲೆ ಕುಂಭಮೇಳಕ್ಕೂ ಬರ್ತಾ ಇದ್ದಾರೆ. ಕೆಲವರು ಮಾತ್ರ ಇಲ್ಲಿ ಪಾಪ ನಮ್ಮ ದೇಶದವರು ಸ್ವಲ್ಪ ಸುಮ್ಮನೆ ಬಾಯಿ ಹೊರ್ಕೋತಾ ಇದ್ದಾರೆ. ಬಿಟ್ಟರೆ ನೋಡಿ, ವಿಲ್ ಸ್ಮಿತ್ ಮೆನ್ ಇನ್ ಬ್ಲ್ಯಾಕಲ್ಲಿ ಬರ್ತಾರಲ್ಲ, ವಿಲ್ ಸ್ಮಿತ್ ಖ್ಯಾತ ನಟ. ಹಿಂದುತ್ವದ ಮೇಲೆ ಅವರಿಗೆ ಅಪಾರ ನಂಬಿಕೆ. ಆಮೇಲೆ ನಿಮಗೆ ಅಮೇರಿಕದ ಅಧ್ಯಕ್ಷರಿದ್ರಲ್ಲ, ಅವರು ಕೂಡ ಹನುಮಂತನ ವಿಗ್ರಹವನ್ನು ಕೈಯಲ್ಲಿ ಹಿಡ್ಕೊತಾ ಇದ್ದರು. ಇನ್ನು ಮಿಲೆ ಸೈರಸ್ ಗಾಯಕಿ ಮತ್ತು ನಟಿ. ಈಕೆ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಇನ್ನು ಹ್ಯೂ ಜಾಕ್ಮ್ಯಾನ್, ಇದು ಒಂದು ಪಿಕ್ಚರ್ ಬಂದಿದ್ದು ಗೊತ್ತಾ, ಎಕ್ಸ್ಮ್ಯಾನ್ ಸೀರೀಸ್. ಇವರು ಭಗವದ್ಗೀತೆ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಇನ್ನು ರಾಬರ್ಟ್ ಡ್ರೈನಿ ಜೂನಿಯರ್, ಇವ್ರು ನೋಡಿ ಐರನ್ ಮ್ಯಾನ್. ಇವ್ರದ್ದು ಗಡ್ಡದ ಸ್ಟೈಲೇ ಭಾಳ ಚಂದ. ಐರನ್ ಮ್ಯಾನ್ ಇವ್ರು ಭಾಳ ಭಯಂಕರ ಫ್ಯಾನ್ಸ್ ಇದ್ದಾರೆ. ಐರನ್ ಮ್ಯಾನ್ ರಾಬರ್ಟ್ ಡ್ರೈನಿ ಜೂನಿಯರ್. ಕೃಷ್ಣ ಅಂದರೆ ಭಾಳ ಪ್ರೀತಿ ಅಂತ ಇವರಿಗೆ. ಇವರ ಲೈಫ್ ಸ್ಟೋರಿ ಭಾಳ ಚೆನ್ನಾಗಿದೆ. ಭಾಳ ಝೀರೋದಿಂದ ಮೇಲಕ್ಕೆ ಬರ್ತಾರೆ. ಆಮೇಲೆ ಸಿಲ್ವೆಸ್ಟರ್ ಸ್ಟಾಲೋನ್ ಬಹುಶಃ ಈಗ ಸ್ವಲ್ಪ ಮಧ್ಯವಯಸ್ಕರಾಗಿರ್ಬೋದು ಎಲ್ಲರೂ ಕೂಡ. ರ್ಯಾಂಬೋ ಪಿಕ್ಚರ್ ಬಂದಿತ್ತಲ್ಲ, ರ್ಯಾಂಬೋ ಪಿಕ್ಚರಲ್ಲಿ ಭಾಳ ಫೇಮಸ್ ಆಗ್ಬಿಡ್ತು ಸಿಲ್ವೆಸ್ಟರ್ ಸ್ಟಾಲೋನ್ ಅಂತಂದು. ಈ ಅರ್ನಾಲ್ಡ್ ಶ್ವಾರ್ಝೆನೆಗರ್ ಮತ್ತು ಸಿಲ್ವೆಸ್ಟರ್ ಸ್ಟಾಲೋನ್ ಹಾಲಿವುಡ್ನ 2 ದೊಡ್ಡ ಹೀರೋಗಳು. ಇವರ ಮಗ ತೀರ್ಕೋತಾರೆ. ಇವರು ಬಂದು ಮೃತ ಮಗನಿಗೆ ಹಿಂದೂ ಧರ್ಮದಂತೆ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕೆಂತಂದರೆ ಅದೊಂದು ಹೇಳ್ಬಿಡ್ತೀನಿ. ಸಿಲ್ವೆಸ್ಟರ್ ಸ್ಟಾಲೋನ್ಗೆ ಏನಾಗತ್ತಂತೆ, ಸತ್ತ ನಂತರ ಕೂಡ ಮಗ ಅಲ್ಲಲ್ಲಿ ಕಾಣಿಸೋಕೆ ಶುರು ಮಾಡ್ತಾನೆ. ಆಗ ನೀವು ಭಾರತಕ್ಕೆ ಬಂದು ಅದು ಈ ಥರ ಮಾಡಿ ಅಂತ ಹೇಳಿದಾಗ ನಂತರ ಸರಿ ಆಯ್ತಂತೆ. ಹಾಗಾಗಿ ನಂಬಿಕೆ ಅವರಿಗೆ. ಇನ್ನು ಮಡೋನಾ ಈಗಷ್ಟು ಪ್ರಸಿದ್ಧಿ ಅಲ್ಲದಿದ್ದರೂ ಕೂಡ ಒಂದು ಟೈಮ್ನ ಭಾಳ ದೊಡ್ಡ ಪಾಪ್ ಗಾಯಕಿ. ಇವರು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ತುಂಬ ನಂಬ್ತಾರೆ. ಇನ್ನು ಜೂಲಿಯಾ ರಾಬರ್ಟ್, ಭಯಂಕರ ನಟಿ ಈಕೆ. ಜೂಲಿಯಾ ರಾಬರ್ಟ್ ಆಸ್ಕರ್ ಗೆದ್ದಂಥ ನಟಿ. ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ. ಜೆರಾಲ್ಡ್ ಬಟ್ಲರ್ ನಟ ಇದ್ದಾರೆ. ಇವರು ಕೂಡ ಅಷ್ಟೇ. ರಸೆಲ್ ಬ್ರ್ಯಾಂಡ್ ಕಮೇಡಿಯನ್ ಮತ್ತು ನಟ. ಇವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿದ್ದಾರೆ. ಎಲ್ಲರ ಕಡೆಗೆ ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ ಅಂದರೆ ಇದು ಆಧ್ಯಾತ್ಮ ಭೂಮಿ ಭಾರತ, ಯೋಗ ಭೂಮಿ ಭಾರತ. ಓಕೆ, ಸೊ ನಮ್ಮವರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅವರು ಬಂದು ಅರ್ಥ ಮಾಡ್ತಾರೆ.